ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಅಣ್ಣ, ಮಂದರ್ತಿ ಉಮೇಶ್ ಅಣ್ಣ ಅಂತೇಳಿ ಹೇಳಿ, ಅವರ ಸಾಮಾಜಿಕ ಕಾರ್ಯ ವರ್ಷ ಇಡೀ ಮಾಡ್ತಾರೆ. ಆದರೆ ಈ ಸೇವಾ ಸಂಕಲ್ಪ ಅನ್ನುವಂಥ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ತುಂಬ ಜನೋಪಯೋಗಿಯಾಗಿ ಮಾಡ್ತಾ ಇದ್ದಾರೆ. ಕಳೆದ ವರ್ಷವೂ ತುಂಬ ಚೆನ್ನಾಗಾಗಿತ್ತು, ನನಗೆ ಬರಲಿಕ್ಕಾಗಿರಲಿಲ್ಲ. ಈ ವರ್ಷ ಮೊನ್ನೆ ಸೆಷನ್ನಲ್ಲಿ ಸುರೇಶ್ ಕುಮಾರ್ ಹೇಳ್ತಾಯಿದ್ರು, ನಿಮ್ಮ ಉಮೇಶ್ ಶೆಟ್ಟರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬರಬೇಕು ನೀವು ಈ ಸರ್ತಿ ಅಂತೇಳಿ ಹೇಳಿ. ನಿನ್ನೆ ಏನೋ ಬಂದಿದ್ದರು, ಯಾರೋ ತುರ್ತು ಏನೋ ಕೆಲಸ ಆಯಿತು ಅಂತೇಳಿ ಹೋಗಿದ್ದಾರೆ, ಬಹುಶಃ ಇವತ್ತು ವಾಪಸ್ ಬರ್ಬೋದು. ಸುರೇಶ್ ಕುಮಾರ್ರ ಬಾಯಿಯಲ್ಲಿ ಕೇಳಿದೆ, ಇಷ್ಟು ಚೆನ್ನಾಗಿ ನಡೀತಿದೆ ಅನ್ನುವಂಥದ್ದು. ಒಬ್ಬರು ಶಾಸಕರು ಗುರುತಿಸಿದಂಥ ಕಾರ್ಯಕ್ರಮ. ನಮಗೆ ಉಮೇಶ್ ಅಣ್ಣ ಅನ್ನುವ ಪ್ರೀತಿ ಇದೆ, ಉಮೇಶ್ ಅಣ್ಣ ಅನ್ನುವ ಹೆಮ್ಮೆ ಇದೆ. ಯಾರೋ ಊರಿನವ್ರು ಬಂದರು, ಏನೋ ಕಷ್ಟ ಆಯಿತು, ಏನೋ ತೊಂದರೆ ಆಯಿತು ಅಂತೇಳಿ ಹೇಳಿದರೆ ಧೈರ್ಯದಿಂದ ನಾವು ಹೇಳ್ತೇವೆ, ಒಂದು ಸರ್ತಿ ಉಮೇಶ್ ಅಣ್ಣ ಹತ್ರ ಹೋಗಿ ಅಂತ. ಸೊ ಅಷ್ಟು ವಿಶ್ವಾಸ ನಮ್ಮವರಿಗೆಲ್ರಿಗೂ. ಸೊ ಉಮೇಶ್ ಅಣ್ಣನ ಈ ಕಾರ್ಯಕ್ರಮದಲ್ಲಿ 2 ದಿನ ಪೂರ್ತಿ ಇರಬೇಕನ್ನುವಂಥದ್ದು ಆಲೋಚನೆ ನಮಗಿತ್ತು. ಅಧಿವೇಶನ ನಿನ್ನೆ ಮುಗ್ದದ್ದಷ್ಟೇ. ರಾಘವೇಂದ್ರವರು, BY ರಾಘವೇಂದ್ರರು, BY ವಿಜಯೇಂದ್ರರು ಇಬ್ಬರು ಸಹಿತ ನನಗೆ ನೆನಪಲ್ಲಿ ಹೇಳಿದ್ದಾರೆ. ಇಬ್ಬರು ಬೇರೆ ಬೇರೆ ಕಾರ್ಯಕ್ರಮ, ಅಧಿವೇಶನ ಮುಗ್ದದ್ದಷ್ಟೇ, ಬೇರೆ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮೆಲ್ಲರ ಪರವಾಗಿ ನೀವು ಹೋಗಿ ಉಮೇಶ್ ಅಣ್ಣನ ಹತ್ರ ಇದ್ದು ಉಮೇಶ್ ಅಣ್ಣ ಹತ್ರ ಹೇಳಿ ಬರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಉಮೇಶ್ ಅಣ್ಣ ಮತ್ತೊಮ್ಮೆ ನಮಗೆಲ್ರಿಗೂ ಹೆಮ್ಮೆ, ನಮಗೆಲ್ರಿಗೂ ಪ್ರೀತಿ. ಇಷ್ಟು ಜನ ಬಡವರಿಗೆ, ಇಷ್ಟು ಜನರಿಗೆ ಉಪಕಾರ ಮಾಡುವಂಥ ಮನಸ್ಸು, ಹೃದಯ, ವ್ಯವಸ್ಥೆ ಉಮೇಶ್ ಅಣ್ಣನಿಗೆ ದೇವರು ಯಾವತ್ತೂ ದಯಪಾಲಿಸಲಿ ಅಂತ. ಉಮೇಶ್ ಅಣ್ಣ ಸುಮ್ಮನೆ ಬಾಯಿ ಮಾತಿಗೆ ಅಣ್ಣ ಅಲ್ಲ, ನಿಜವಾಗಿಯೂ ನನ್ನಂಥವರಿಗೆ ಅಣ್ಣನಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ದೇವರ ಆಶೀರ್ವಾದ ಕೇಳಿ ಈ ಕಾರ್ಯಕ್ರಮಕ್ಕೂ ಉಮೇಶ್ ಅಣ್ಣನಿಗೂ ಶುಭವನ್ನು ಹಾರೈಸ್ತೇನೆ. ದೇವರು ಒಳ್ಳೇದು ಮಾಡಲಿ.